ಕಪ್ಪಿ ಒಂದು 100 ಕಪ್ಪಿಗಳು ಕಪ್ಪಿದಾವಲ್ಲ ಕಪ್ಪಿಗಳು 100 ಕಪ್ಪಿಗಳು ಗುಡ್ಡ ಹತ್ತಬೇಕು ಅಂತ. ಗುಡ್ಡ ಹತ್ತಬೇಕು ಐತಲ್ಲ ಇಲ್ಲಿ ಮಾಯಮ್ಮನ ಗುಡ್ಡ, ಅವು ಗುಡ್ಡ ಹತ್ತಬೇಕು 100 ಕಪ್ಪಿ. ಅದರ ಒಳಗಿನ 30 ಕಪ್ಪಿಗಳು ಹತ್ತಾಕಾಗುದಿಲ್ಲ ಅಂತಾನೆ ಹಿಂದೆ ಸರಿದಿದ್ವು. ಅವು ನಾವು ಕಪ್ಪಿಗಳು ನಮಗೇನು ಸಾಧ್ಯ ಐತನು ಅಂತ ಹಿಂದೆ ಸರಿದು. ಇನ್ನು 70 ಕಪ್ಪಿಗಳು, 70 ಒಳಗೆ 30 ಕಪ್ಪಿ ಅಂದ್ವು. ಇನ್ನೊಬ್ರು ಏನು ಹತ್ತಾರ ತಗೋ, ನಾವು ಹತ್ತುದು ಬೇಡ ಅವು ಹತ್ತುದಿಲ್ಲ ಅಂತ 60 ತಗೊಂಡು ಬಿದ್ದು ಅವು ಕೆಳಗೆ. ಅವು ಇರ್ತಾವು, ಅವು ಮ್ಯಾಗ ಹೋಗೋದಿಲ್ಲ, ಇನ್ನೊಬ್ರಿಗೆ ಮ್ಯಾಗ ಹೋಗಕ್ಕೆ ಬಿಡುದಿಲ್ಲ. ಮತ್ತು ಯಾರು ಮ್ಯಾಗ ಹೊಂಟಾರಲ್ಲ, ಇವ ಹೋದ್ರೆ ಗೆದ್ದು ಬಿಡ್ತಾನಪ್ಪ ಅಂತ ಹಿಡಿದು ಎಳೆದು ಬಿಡುದು. ಕಪ್ಪಿ ಇನ್ನ 60 ಅದೇ ಮಾಡುದು. ಉಳಿದು ಎಷ್ಟು 10 ಉಳಿದು. 10ರಲ್ಲಿ 9 ಕಪ್ಪಿಗಳು ಅನ್ನಕತ್ವು ಆಗುದಿಲ್ಲ 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 ಅಂತ ಅರ್ಧ ಹತ್ತಿದವು. ಒಂದು ಕಪ್ಪಿಗೆ ಒದಿರಿ ಹೇಳಕತ್ವು, ಕಪ್ಪಿ ಆಗೋದಿಲ್ಲ ಕೆಳಗ ಬಾ, ಇದು ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಕೆಳಗ ಬಾ ಅಂತ 9 ಕಪ್ಪಿನಿ ಒದರುದು. ಅದು ಏನು ಕೇಳಿಸ್ಕೊಳ್ಳಿಲ್ಲ, ಹಂಗೆ ಹತ್ತೇ ಬಿಡ್ತದು ಬೆಟ್ಟ. ಹತ್ತೇ ಬಿಟ್ಟು ಮ್ಯಾಗ ನಿಂತು ಹಿಂದೆ ನೋಡ್ತದ, ಯಾರೂ ಇಲ್ಲ, ಒಂದೇ. ಆಶ್ಚರ್ಯ ಆಯ್ತು ಅದಕ್ಕೆ. ಬರಬೇಕಾದ್ರೆ 100 ಜನ ಹೊಂಟಿದ್ವಿ, ಮ್ಯಾಗ ಬರೀ ಒಬ್ಬನೇ ಮುಟ್ಟಿನಲ್ಲ, ಏನಿದು ಆಶ್ಚರ್ಯ, ಎಷ್ಟು ಆಶ್ಚರ್ಯ ಸ್ಥಗಿತ ಆಯಿತು. ಕಪ್ಪಿ ಕೆಳಗೆ ಬಂದು 99 ಕಪ್ಪಿಗಳು ಕೇಳಿದ್ವು, ಅಲ್ಲ ನಾವು ಒದರಿದ್ವಿ, ನಾವು ಗಂಟಲು ಹೋಯ್ತು ಅಷ್ಟು ಒದರಿದ್ವಿ, ನೀ ನಮ್ಮನ್ನು ಕೇಳಿಸ್ಕೊಳ್ಳಾರೆ ಮ್ಯಾಗ ಹತ್ತಿಯಲ್ಲೋ ಅಂತ ಒಂದು ಕಪ್ಪಿಗೆ ಹೇಳಿದ್ವು 99 ಕಪ್ಪಿಗಳು. ಅದು ಏನನ್ಬೇಕು ಒಂದು ಕಪ್ಪಿ, ಅದು ಎಷ್ಟು ಚಂದ ಉತ್ತರ ಕೊಡ್ತು ಅಂದ್ರೆ, ದೇವ್ರು ನನಗೆ ಏನು ಮಾಡ್ಯಾನ, ಬರಬ್ಬರ ಮಾಡ್ಯಾನ. ನಿಮ್ಗೆ 99 ಜನಕ್ಕೂ ಕಿವಿ ಕೊಟ್ಟಾನ, ನನಗೆ ಕಿವಿನೇ ಇಲ್ಲ, ನೀವೇನು ಒದರಿರಿ ಕೇಳೇ ಇಲ್ಲ ನನಗೆ, ಅದಕ್ಕೆ ಹತ್ತೀನಿ ನಾನು ಅಂತ. ಅದಕ್ಕೆ ಕಿವಿನೇ ಇಲ್ಲ ನನಗೆ, ನನ್ನ ಕಿವಿ ಕಿವುಡದಾವು. ಆಪ್ ಜೋ ಬಾತ್ ಕರ್ ರಹೆ ಹೈ ನಾ, ಮುझे ಸಮझ में नहीं आता वो, ಅರ್ಥ ಆಗೋದಿಲ್ಲ ನನಗೆ, ನೀವೇನು ಒದರಿರೋ ಬಿಟ್ಟಿರೋ, ಮುझे नहीं है, ಕಿವಿನೇ ಇಲ್ಲ ಅಂದವ. ಯಾರು ಕಿವುಡ್ರದಾರಲ್ಲ ಭಾಳ ಪುಣ್ಯ ಮಾಡ್ಯಾರ. ಸತ್ಯ ಹೇಳ್ತೀನಿ, ಯಾರಿಗೆ ಕಿವಿ ಇಲ್ಲ ಅವ್ರಿಗೆ ಕಿವುಡ ಅಂತ ಕಾಡಿಸ್ಬೇಡ್ರಿ. ಪುಣ್ಯವಂತರ ಅವರೇ. ಯಾಕ ನೀವು ಬೈದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ, ಒದ್ರಿ ನೀವು ಕುಂತು ಮುಂದೆ ನಕ್ಕೊಂತಿರ್ತಾರ ಅವ್ರು. ನೀವು ಅವ್ರಿಗೆ ಏನಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರು ಆರಾಮ್ ಇರ್ತಾರ. ಅವರು ಕಿವುಡಿದ್ದವನು ಚಂದ ಬದುಕ್ತಾನ. ಮತ್ತು ಬಾಯಿ ಇಲ್ಲ ಅಂದ್ರೆ ಏನು ದೊಡ್ಡ ಭಾಳ ಬಾರಿ, ಐ ಥಿಂಕ್ ಪದ್ಮಶ್ರೀ ಕೊಡಿಸ್ಬೇಕು ಬಾಯಿ ಇಲ್ಲಾರ್ದವನಿ. ಎಷ್ಟು ಚಲೋ, ಒಟ್ಟ ಮಾತನೇ ಆಡೋದಿಲ್ಲ ಅವ. ಬಾಯಿ ಇದ್ದವಂದು ದೊಡ್ಡ ಕಿಮ್ಮತ್, ಭಾಳ ದೊಡ್ಡ ಕಿಮ್ಮತ್ತೇವ. ಜಗಳ ಎದಕ್ಕೆ ಆಗ್ಯಾವು, ಬೆಂಕಿ ಎದಕ್ಕೆ ಹತ್ಯದ ಅಂದ್ರೆ ಇದೇ ನಾಲ್ಗೆಯಿಂದನೇ ಬೆಂಕಿ ಹತ್ಯದ. ಈ ನಾಲ್ಗೆನೇ ಇಲ್ಲಾಂದ್ರೆ ಎಷ್ಟು ಚಲೋ ಇರ್ತಿತ್ತಲ್ಲೇ, ಬಾಯಿನೇ ಇಲ್ಲಾಂದ್ರೆ ಎಷ್ಟು ಅದ್ಭುತವಾಗಿರ್ತಿತ್ತಲ್ಲೇ. ಎಷ್ಟು ಅದ್ಭುತವಾಗಿರೋದು. ಈ ಬಾಯಿ ಸಾಮಾನ್ಯದಲ್ಲ. ಈ ಬಾಯಿ ಏನು ಮಾಡೈತಿ ಅಂದ್ರೆ ಮಹಾಭಾರತವನ್ನು ರಚನೆ ಮಾಡೈತಿ ಇದು ಬಾಯಿ. ಹೆಂಗ್ರಿ ಸ್ವಾಮಿಗಳ, ಒಂದು ಬಾಯಿಯಿಂದ ಹೆಂಗಾಗಕ್ಕೆ ಸಾಧ್ಯ ರೀ ಸ್ವಾಮಿಗಳು ಅಂತ ನೀವು ಅನ್ಬೋದು. ಮಾಯಾನಗರಕ್ಕೆ ಪಾಂಡವರು ಮನಸ್ಸು ಭಾಳ ದೊಡ್ಡದಿತ್ತು. ಅವರೆಲ್ಲ ಏನು ಮಾಡಿದ್ರು, ಪಾಂಡವರೆಲ್ಲರೂ ಕೌರವರನ್ನು ಆಹ್ವಾನ ಕೊಟ್ಟರು. ನೋಡ್ರಿ ನಾವು ಕಟ್ಟೀವಿ, ಎಷ್ಟು ಚಲೋ ಕಟ್ಟೀವಿ ಮಾಯಾನಗರಿ, ನಮಗೇನು ನಿಮ್ಮದು ಬೇಡ, ಅದು ನಿಮ್ಮ ರಾಜ್ಯ ನಮಗೇನು ಬೇಡ, ಎಷ್ಟು ಚಂದ ನಾವು ಕಟ್ಟಿವಿ ನೋಡ್ರಿ ಅಂತ ಆಹ್ವಾನ ಕೊಟ್ಟರು. ಕೌರವರೆಲ್ಲ ಬಂದರು. ಅವರಿಗೆಲ್ಲ ಕನ್ಫ್ಯೂಸ್ ಆಗೋದು, ಬರೇ ಈ ಕಡೆ ಹೋದ್ರೆ ಆ ಕಡೆ ದಿಕ್ಕು ಗೊತ್ತಾಕಿದ್ದಿಲ್ಲ, ಆ ಕಡೆ ಬಂದ್ರೆ ಈ ಕಡೆ ದಿಕ್ಕು ಗೊತ್ತಾಕಿದ್ದಿಲ್ಲ. ಯಾಕೆ? ಅದು ಮಾಯಾನಗರಿ, ಅದು ಪಾಂಡವರು ನಿರ್ಮಿಸಿದ ಮಾಯಾನಗರಿ. ಅಲ್ಲಿ ಒಂದು ಸಣ್ಣ ಕೆರೆ ಇತ್ತಲ್ಲಿ, ಸಣ್ಣ ಕೆರೆ ಇತ್ತು. ಆ ಕೆರೆ ನೋಡಕ್ಕೆ ಹೆಂಗೆ ಕಾಣ್ತೈತಿ ಅಂದ್ರೆ, ಅಲ್ಲಿ ಏನಾರ ಟೈಲ್ಸ್ ಅದಾವು, ಕಲ್ಲು ಅದಾವು ಅಂತ ಕಾಣ್ತಿತ್ತದು. ಅಲ್ಲಿ ದುರ್ಯೋಧನ ಏನು ಮಾಡ್ತಾನ, ಕಾಲಿಟ್ಟು ಬಿಡ್ತಾನೆ. ಅದು ಕೆರೆ ಇದ್ದಿದ್ದವ ನೋಡೋದೇ ಇಲ್ಲ, ನೀರು ಒಳಗೆ ಬಿದ್ದು ಬಿಡ್ತಾನ. ಅವ ನೀರು ಒಳಗೆ ಬಿದ್ದಾಗ ಅವತ್ತು 1 ನಿಮಿಷ ದ್ರೌಪದಿ ಸುಮ್ಮಿದ್ಲಂದ್ರೆ ಮಹಾಭಾರತ ಹಾಕಿದ್ದಿಲ್ಲ. ಒಂದೇ ನಿಮಿಷ ಸಿಟ್ಟು ಕೋಪ ಏನೇ ಇದ್ರು, ನನ್ನ ಗಂಡಗೆ ಇವ ರಾಜ್ಯ ಕೊಟ್ಟಿಲ್ಲ ಅನ್ನೋ ಕೋಪ ಏನೇ ಇರಲಿ, 1 ನಿಮಿಷ ದ್ರೌಪದಿ ಅವತ್ತು ಬಾಯಿ ಮುಚ್ಚಿತ್ತು ಅಂದ್ರೆ ಮಹಾಭಾರತ ಹಾಕಿದ್ದಿಲ್ಲ. ದ್ರೌಪದಿ ಏನಂದ್ಲು ಗೊತ್ತೇನು? ಅಂದೇಕ ಪುತ್ರ ಅಂದಾ ಹೋತಾ ಹೇ. ಇಷ್ಟೇ, ಭಾಳ ಮಾತಾಡಿ ಎಲ್ಲಕ್ಕಿ, 2 ಮಾತು. ಅಂದೇಕ ಪುತ್ರ ಅಂದಾ ಹೋತಾ ಹೇ, ಕುರುಡನ ಮಗ ಕುರುಡಾನೇ. ಇಷ್ಟೇ ಅಂದು ಹೋಗಿಬಿಟ್ಲು ನಕ್ಕಿ. ಕುರುಡ ಧೃತರಾಷ್ಟ್ರನ ಮಗ ಕುರುಡ, ದುರ್ಯೋಧನ ಕುರುಡಾನೇ. ಇಷ್ಟನ್ನೋದಕ್ಕೆ ನಾಟಿತು ಅವನಿಗೆ ಎದಿಗೆ. ಅವ ಮೊದಲೇ ದುರ್ಯೋಧನ, ಅವ ಕಾಯ್ತಿದ್ದವ. ನಾಟಿತು. ಏನಾಯ್ತು ಮುಂದೆಲ್ಲ ನಿಮಗೆ ಗೊತ್ತದ. ಎಷ್ಟು ಅಸಹ್ಯ ಪ್ರಸಂಗಗಳು.
ಮಾನ, ಸೀರೆ ಎಳೆಯುವ ಮಾನ, ಯುದ್ಧಗಳು, ರಕ್ತಗಳು ಎಷ್ಟು ಹರಿದವು, ಎಷ್ಟು ಯುದ್ಧ. 54, 85 ಅಕ್ಷೋಹಿಣಿ ಸೈನ್ಯ ಹಾಳಾಗಿ ಹೋಯ್ತು, ಮಣ್ಣಾಗ ರಕ್ತ ಚೆಲ್ಲಿ ಹೋಯ್ತು. ಎಷ್ಟು 100 ಜನ ಕೌರವರು ಧೃತರಾಷ್ಟ್ರ ಅಂತಿದ್ದ, 100 ಜನ ನನ್ನ ಮಕ್ಕಳು ಗೆದ್ದೇ ಗೆಲ್ತಾರ ಮಹಾಭಾರತ. ಪಾಂಡವರು ಬರೀ 5 ಜನ, ಅವ್ರು ಏನು ಗೆಲ್ಲವ್ರದಾರ. ಧೃತರಾಷ್ಟ್ರನಿಗೆ ಅಷ್ಟು ಖುಷಿ, ಗೆದ್ದೇ ಗೆಲ್ತೀವಿ ನಾವು ಅಂತ. ಆದ್ರೆ ಪಾಂಡವರಿಗೆ ಯಾರ ಮ್ಯಾಗ ನಂಬಿಕೆ ಇತ್ತು? ಯಾರನ್ನ ನಂಬಿದ್ರು? ಪಾಂಡವರು ಒಬ್ಬರ ಮೇಲೆ ಅವಲಂಬಿತ ಆಗಿದ್ದಿಲ್ಲ, ಅವಲಂಬಿತ ಆಗಬಾರ್ದು. ಅವ್ರೇನು ಅರ್ಜುನ ಭೀಮನನ್ನ ನಂಬಿದ್ದಿಲ್ಲ, ಭೀಮ ಇನ್ನೊಬ್ಬನನ್ನ ಧರ್ಮರಾಯನನ್ನ ನಂಬಿದ್ದಿಲ್ಲ. ಅವರೆಲ್ಲ ನಂಬಿದ್ದು ಯಾರು? ಶ್ರೀಕೃಷ್ಣ ಪರಮಾತ್ಮ. ಎಲ್ಲ ನಿಂದೆ ದೇವನೇ, ಎಲ್ಲ ನಿಂದೆ. ಧರ್ಮದ ದಾರಿ ಒಳಗೆ ನಾವಿದ್ರ ಗೆಲುವು ನೀನೇ ನಮಗೂ ಕೊಡು ಅಂತಂದ್ರು. ಶ್ರೀಕೃಷ್ಣ ಪರಮಾತ್ಮ ಅಂದ, ನಿಮ್ಮ ಧರ್ಮ ನೀವು ಮಾಡ್ರಿ, ಗೆಲುವು ದೇವನಿಚ್ಛೆ, ನಮ್ಮದಲ್ಲದು, ದೇವನಿಚ್ಛೆ ಅಂತ ಯುದ್ಧ ಮಾಡಿದ್ರು. ಯಾರು ಗೆದ್ರು ಗೊತ್ತದಿಲ್ಲ ನಮಗೆಲ್ಲ. ಪಾಂಡವರು 5 ಜನ ಇದ್ರು ಗೆಲ್ಲಿಲ್ಲೇನವ್ರು? 100 ಜನ ಕೌರವರು ಹಾಳಾಗಲಿಲ್ಲೇನು? ಆ ಹಾಳಾಗಿದ್ದು ಕಾರಣ ಏನು? ಅಹಂಕಾರ ಮತ್ತು ಮಾತು. ಎರಡೇ. ಅಹಂಕಾರದ ಮಾತುಗಳು ಏನ್ ಮಾಡಿಸ್ತೈತಿ ಅಂದ್ರೆ, ಆ ಅಹಂಕಾರ ನಮಗ ಬ್ಯಾಡ. ದೇವರ ಮ್ಯಾಗ ನಂಬುದು ನಾವು. ದೇವರು ಎಷ್ಟದಾನಲ್ಲ ಅವನು ನಂಬ್ಕೊಂತ ಜಪ ತಪ ಮಾಡ್ಕೊಂತ ಅವನ ಮ್ಯಾಗ ನಂಬಿಕೆ ಇಟ್ವಿ, ಅವಲಂಬಿತ ಆಗದೆ ಬದುಕಿದ್ರೆ ನಮ್ಮ ಬದುಕು ಬಂಗಾರ ಆಗಕ್ಕ ಸಾಧ್ಯ. ಹಿಂಗ ಬದುಕು. ಊರಾಗ ಮದುವೆ ಆಗಿತ್ತು, ಇಬ್ಬರದು ಮದುವೆ ಆಗಿ ಚಂದ ಬದುಕಾಕತ್ತಿದ್ರು. ಅವಲಂಬಿತ ಆಗಬಾರ್ದಲ್ಲ. ಹೆಂಡತಿ ಅಂದ್ಲು, ನಾ ನಿನ್ನ ಮ್ಯಾಗ ಅವಲಂಬಿತ ಆಗುದಿಲ್ಲ ನಿನ್ನ ಮ್ಯಾಗ. ಯಾಕ? ಸಿದ್ಲಿಂಗ ದೇವ್ರು ಹೇಳ್ಯಾರ, ಒಟ್ಟ ನಿನ್ನ ನಂಬುದಿಲ್ಲ ನಾನು. ಮತ್ತವ ಅಂದ, ನನ್ನ ಮ್ಯಾಗ ನೀ ಅವಲಂಬಿತ ಆಗುದಿಲ್ಲ ಅಂದ್ರೆ ನಾ ಇನ್ನೊಂದು ಮದುವೆ ಅಕ್ಕಿನಿ ಅಂದ. ನೀನು ನನ್ನ ಕೇಳುವುದಿಲ್ಲ ಮಾತು ಅಂದ್ರೆ ಇನ್ನೊಂದು ಮದುವೆ ಅಕ್ಕಿನಿ ಅಂದ. 2 ಮದುವೆ ಆದ. ಒಬ್ಬ ಹುಡುಗ, ನಾ ಅಂತೀನಿ ಒಂದ ಹೆಂಗ ನಿಭಾಯಿಸ್ತಾರೋ ವಜ್ಜ ಹೊಕ್ಕದ. ಇನ್ನು 2 ಮದುವೆ ಆದ್ರೆ ಉಳ್ದಾನ, ಮುಗಿತಾ ಒಂದಲ್ಲೇ ಕತಿ, ಮುಚ್ಚೆ ಬಿಡುದ ಮುಂದೆ. ಅವ 2 ಮದುವೆ ಆದ. 2 ಮದುವೆ ಆಗಿ ಮತ್ತೆ ದಿವಸ ಜಗಳ ಏನು? ನನ್ನ ಗಂಡ ಅಂತ 1ನೇದಕ್ಕೆ, ನನ್ನ ಗಂಡ ಅಂತ 2ನೇದಕ್ಕೆ, ದಿವಸ ಇದೇ ಜಗಳ. ಅವ ಗಂಡನಿಗೆ ತಲೆ ಹುಚ್ಚಿಡುದು. ಅವ ಏನ್ ಮಾಡ್ದ, ಒಬ್ಬ ಸಾಧುಗಳ ಕಡೆ ಹೋದ. ಸಾಧುಗಳ ಕಡೆ ಹೋಗಿ, ಹಿಂಗ 2 ಮದುವೆ ಆಗಿ ನೀ ಏನು ಮಾಡ್ಲಿ? ನಾನು ಏನೂ ಇಲ್ಲ, ನಿಂದೇನು ದೇಹ ಅದಲ್ಲ ಅದನ್ನ ಹಂಚ್ಕೊಂಡು ಬಿಡು ಅಂದ್ರು. ಆ ಎಡಗೈ ಏನೈತಲ್ಲ ಅದು 1ನೇ ಹೆಂಡತಿದ್ದು, ಬಲಗೈ ಏನೈತಲ್ಲ ಅದು 2ನೇ ಹೆಂಡತಿದ್ದು ಅಂದ್ರು ಸಾಧುಗಳು. ಆಯ್ತ್ರಿ, ಎಡಗಾಲ ಏನೈತಿ 1ನೇ ಹೆಂಡತಿದ್ದು, ಬಲಗಾಲ ಏನೈತಿ 2ನೇ ಹೆಂಡತಿದ್ದು ಅಂತ ಹಿಂಗ ಹಂಚ್ಕೊಂಡ್ರು. ಹಂಚಿ ಆಯ್ತು ತಗೋ ಅಂತ ಬದುಕಿದ್ರು. ಜಗಳ ಮುಗಿತು ಅನ್ಕೊಂಡಿವ, ಜಗಳ ಮುಗುದಿಲ್ಲ, ಚಾಲು ಆಗಿದ್ದೆ ಅಲ್ಲಿ ಜಗಳ ಮುಗಿತು ಅನ್ಕೊಂಡ. ಜಗಳೇನು ಮುಗಿಲಿಲ್ಲ, ಜಗಳ ಚಾಲು ಆಗಿದ್ದೆ ಅಲ್ಲಿ. ಯಾಕ? ಒಮ್ಮೇನಾಯ್ತು, ಎಡಕಾಲ ಚಪ್ಪಲಿ ಮ್ಯಾಗ ಬಲಗಾಲ ಚಪ್ಪಲಿ ಬಿದ್ದಿತ್ತು. ಗೊತ್ತಾಗತ್ತದ? ನಿಮ್ಮ ಕಿವಿ ಎಷ್ಟು ಚಂದ ಅದಾವ ನೋಡಿ. ಇಂಥ ಮಳೆಯಾಗನು ಇಟ್ಟು ಸಣ್ಣ ಧ್ವನಿ ಸ್ವಾಮಿ ಹೇಳ್ತಾನಂದ್ರೆ ಎಷ್ಟು ಚಂದ ಕೇಳ್ತೀರಿ, ಎಷ್ಟು ಚಲೋ ಇರ್ಬೇಕು. ನೀವು ಕಪ್ಪಿ ಕಿವಿ ಅಲ್ಲ, ನಿಮ್ಮ ಬಹಳ ಚಂದ ಕಿವಿ ಅಂತಂದನ ಮತ್ತಲ್ಲಿ ತ್ರಿಕೋಟಿ ಆಗಾಕತ್ತದ. ಅದು ಅಕ್ಕಿತ್ತನೋ? ಎಡಗಾಲ ಚಪ್ಪಲಿ ಮ್ಯಾಗ ಬಲಗಾಲ ಚಪ್ಪಲಿ ಬಿದ್ದಿತ್ತು. ಎಡಗಾಲ ಯಾರ್ದು? 1ನೇ ಹೆಂಡತಿದು. ಕಣ್ಣು ಕೆಂಪದು. ನನ್ನ ಮ್ಯಾಗ ನೀ ಕುಂದಿರ್ತೀಯ ಅಂತ ಚಪ್ಪಲಿನೇ ಮುರಿದ್ರು ಅವ್ರಿಬ್ರು. ಅದನ್ನೂ ಹೋಗ್ಲಿ ಬಿಡು, ಚಪ್ಪಲಿ ಅಲ್ಲ ಅಂತ ಬಿಟ್ಟ. ಚಂದ ಊರ್ನ್ಯಾಗ ಬ್ಯಾಸರಾಗಿ ಕಟ್ಟಿ ಮ್ಯಾಗ ಕುಂತಿದ್ದ, ಚಂದ ಕುಂತಿದ್ದ. ಅವ ಸುಮ್ಮನೆ ಕುಂತಿದ್ದಿಲ್ಲ, ಎಡಗಾಲ ಮ್ಯಾಗ ಬಲಗಾಲ ಹಾಕಿದ್ದ. ಸಮझ रहे हैं ना आपको? ಅರ್ಥ ಆಗತೈತಿ? ಎಡಗಾಲ ಮ್ಯಾಗ ಬಲಗಾಲ ಹಾಕಿದ್ದ. ಎಡಗಾಲ ಯಾರ್ದು? 1ನೇ ಹೆಂಡತಿದು. ಬಲಗಾಲ ಯಾರ್ದು? 2ನೇ ಹೆಂಡತಿದು. 1ನೇ ಹೆಂಡತಿ ಅಂದ್ಲು, ನನ್ನ ಮ್ಯಾಗ 2ನೇ ಹೆಂಡತಿನ ಕುಂದ್ರಿಸಿ ಆ ಮಗನೇನಿ ಅಗಳ ಚಪ್ಪಲಿ ಮುರಿದಿದ್ರು. ಈಗ ಕಾಲ ಮುರಿದು, ಕಾಲು ಹೋಯ್ತು, ಎಲ್ಲ ಹೋದು. ಒಮ್ಮಿವ ಏನು ಮಾಡ್ದ, ಮನಿ ಒಳಗ ಪ್ರಸಾದ ಮಾಡಬೇಕಾದ್ರೆ ಬಲಗೈಲೆ ಊಟ ಮಾಡಕತ್ತಿದ್ದ.
ಬಲಗೈಲೆ ಊಟ ಮಾಡಕತ್ತಿದ್ದ. ಬಲಗೈ ಯಾರ್ದು? ಎರಡನೇ ಹೆಂಡ್ತಿದ್ದು. ಎಡಗೈ ಒಂದನೇ ಹೆಂಡ್ತಿದ್ದು. ಒಂದನೇ ಹೆಂಡ್ತಿ ಅಂದ್ಲು, ನೋಡ್ರಿ ಚಪ್ಪಲಿ ಒಳಗುನು ನನಗೆ ಮೋಸ ಮಾಡಿದ್ರಿ, ಕಾಲ್ ಒಳಗುನು ನನಗೆ ಮೋಸ ಮಾಡಿದ್ರಿ, ಈಗ ಬಲಗೈಲೆ ತಿನ್ನಾಕತ್ತಿರಲ್ಲ, ಇದು ಯಾವ ನ್ಯಾಯ ಅಂತ ಬಲಗೈನೂ ಮುರಿದ್ರ ಅವನು. ಈ ಎಡಗೈಲೆ ತಿನ್ನಕ್ಕಾಗತ್ತಾ ಊಟ? ಅವಲಂಬಿತ, ಇನ್ನೊಬ್ಬರ ಮ್ಯಾಗ ಅವಲಂಬಿತ, ನಾನು ಅವಲಂಬಿತನಾಗ್ತೇನೆ ಅಂತ ಹಿಂಗ ದ್ವೇಷ ಪಟ್ಕೊಂಡ್ರೆ ಜೀವನ ಆಗಾಕ ಸಾಧ್ಯ ಇಲ್ಲ. ಇರುವಷ್ಟು ದಿನ ಎಷ್ಟು ಸಾಧ್ಯನೋ ಅಷ್ಟು ಇನ್ನೊಬ್ಬರ ಮ್ಯಾಗ ಅವಲಂಬಿತ ಆಗದೇನೆ ಬದುಕುವ ಕೆಲಸದೊಳಗ ನಾವೆಲ್ಲರೂ ನಿರತರಾಗಬೇಕು. ಎಷ್ಟು ಸಾಧ್ಯ ಐತಿ ಅಷ್ಟು ಇನ್ನೊಬ್ಬರ ಮ್ಯಾಗ ಅವಲಂಬಿತ ಆಗದೇನೆ ನಾವು ಚಂದ ಬದುಕು ಪ್ರಯತ್ನ ಮಾಡಬೇಕಷ್ಟೆ.